ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಈ ಒಂದು ಚಾರ್ಟ್ ಥ್ರೂ ನೀವು IAS ಅದೊಂದು ಕರಿಯರ್ ಗ್ರೌತ್ ಹೆಂಗಿರ್ತದ, ಒಂದು ಪೋಸ್ಟ್ ಆದಮೇಲೆ ನೆಕ್ಸ್ಟ್ ಪೋಸ್ಟಿಗೆ ಹೋದಾಗ ನಿಮ್ಮದೊಂದು ಸ್ಯಾಲ್ರಿ ಆಗಿರ್ಬೋದು, ಎಷ್ಟು ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಆದಾಗ ನೀವು ನೆಕ್ಸ್ಟ್ ಲೆವೆಲಿಗೆ ಹೋಗ್ತೀರಿ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ನಿಮ್ಗೆ ಸಿಗ್ತದ. ಸೊ ವಿಡಿಯೋ ಇಂಪಾರ್ಟೆಂಟ್ ಐತಿ. ಹಂಗೆ ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ವಿಡಿಯೋಸ್ ಯೂಸ್ಫುಲ್ ಅನ್ಸತ್ತಿದ್ದು ಅಂತಂದ್ರೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಸಪೋರ್ಟ್ ಮಾಡಿರಿ. ಆಲ್ಮೋಸ್ಟ್ IAS ಅಂದ ತಕ್ಷಣ ಎಲ್ಲರಿಗೂ DC ಒಂದಾಗ ಗೊತ್ತಿರ್ತದ ಅಥವಾ DC ಬಗ್ಗೆ ಐಡಿಯಾ ಜಾಸ್ತಿ ಇರ್ತದ. ಸೊ ಅದಾದ ತಕ್ಷಣ ಯಾವೆಲ್ಲ ಪೋಸ್ಟ್ಗಳಿಗೆ ನೀವು ಹೋಗ್ತೀರಿ ಆ್ಯಂಡ್ ಅಲ್ಲಿ ಸ್ಯಾಲ್ರಿ ಆಗಿರ್ಬೋದು, ಅಲ್ಲಿ ಎಷ್ಟು ವರ್ಷದ ಒಂದು ಎಕ್ಸ್ಪೀರಿಯನ್ಸ್ನ ತೊಗೊಂಡಂಗೆ ನಿಮಗೆ ನೆಕ್ಸ್ಟ್ ಪ್ರಮೋಷನ್ ಸಿಗ್ತೈತಿ ಅನ್ನೋದನ್ನೆಲ್ಲ ನೀವು ಈ ವಿಡಿಯೋ ಒಳಗೆ ನೋಡ್ಬೋದು. ಸೊ ಇಲ್ಲಿ ನಾನು ಒಂದು ಚಾರ್ಟ್ನ ರೆಡಿ ಮಾಡೇನಿ. IAS ರ್ಯಾಂಕ್ ವೈಸ್ ಪೋಸ್ಟ್ಗಳು ಆ್ಯಂಡ್ ಪೇ ಲೆವೆಲ್, ಬೇಸಿಕ್ ಪೇ ಪರ್ ಮಂತ್, ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿ ಬೇಸಿಕ್ ಪೇ ಬಗ್ಗೆ ನಾನು ಮಾತಾಡ್ಲಿಕ್ಕತ್ತೇನೆ ಅಷ್ಟೇ. ಇದು ಜಸ್ಟ್ ಬೇಸಿಕ್ ಪೇ ಆಗಿರ್ತದೆ. ಇದಕ್ಕೆ DA ಆಗಿರ್ಬೋದು, HRA ಆಗಿರ್ಬೋದು, ಇನ್ನೂ ಜಾಸ್ತಿ ಎಲ್ಲ ಸೇರ್ಕೊಂಡ ನಿಮ್ಮ ಕೈಗೆ ಅದು ಎಂಟ್ರಿ ಲೆವೆಲ್ ಒಳಗೆ 70,000 to 80,000 ಸ್ಯಾಲ್ರಿ ಸಿಗ್ತದೆ. ನಾನು ಆ್ಯಕ್ಚುಲಿ IAS ಸ್ಯಾಲ್ರಿ ಮತ್ತು ಫೆಸಿಲಿಟೀಸ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದ್ರೊಳಗೆ ಅದನ್ನ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಕನ್ಫ್ಯೂಷನ್ ಆಗ್ತೈತೆ ಅನ್ನೋ ಕಾರಣಕ್ಕೆ ಮಾಡೋಕತ್ತಿಲ್ಲ ಅಷ್ಟೇ. ಸೊ ಇಲ್ಲಿ ಫಸ್ಟು SDM ಅಸಿಸ್ಟೆಂಟ್ ಸೆಕ್ರೆಟ್ರಿ ಏನು ಪೇ ಲೆವೆಲ್ ಇರುತ್ತಲ್ಲ, ಬೇಸಿಕ್ ಎಂಟ್ರಿ ಲೆವೆಲ, ಆವಾಗ ಬೇಸಿಕ್ ಸ್ಯಾಲ್ರಿ ಪ್ರತಿ ತಿಂಗಳಿಗೆ 56,100. ಇದು ಜಸ್ಟ್ ಬೇಸಿಕ್ ಪೇ ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕು. ಇದಕ್ಕಿನ್ನೂ ಆ್ಯಡ್ ಆಗ್ತವ. ಇನ್ನು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್, ಸೊ ನೀವಿಲ್ಲಿ 0 to 4 years ಸರ್ವಿಸ್ನ ಮಾಡಬೇಕು. SDM ಒಂದು ಪೋಸ್ಟ್ ಒಳಗೆ. IAS ಒಂದು ಟ್ರೈನಿಂಗ್ ಮುಗಿದ ತಕ್ಷಣ ಏನು ನಿಮ್ಗೆ ಜಾಬನ್ನ ಅಲಾಟ್ ಮಾಡ್ತಾರಲ್ಲ, ಆವಾಗ ನೀವು 0 to 4 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ನ ಗೇನ್ ಮಾಡ್ಕೋಬೇಕು. ಅಲ್ಲಿವರೆಗೂ ನಿಮ್ಮ ಸ್ಯಾಲ್ರಿ ಬೇಸಿಕ್ ಎಷ್ಟಿರ್ತೈತಿ, 56,100. ಇನ್ನು ಅದಾದ ತಕ್ಷಣ ನಿಮ್ಮ ADM ಅಥವಾ ಡೆಪ್ಯೂಟಿ ಸೆಕ್ರೆಟ್ರಿ ಪೇ ಲೆವೆಲ್ 11, ಅಲ್ಲಿ ಬೇಸಿಕ್ ಪೇ ಎಷ್ಟಾಗಿರ್ತದಂದ್ರೆ 67,700. ಅಲ್ಲಿ ನೀವು 4 ರಿಂದ 9 ವರ್ಷದ ಸರ್ವಿಸ್ನ ಮಾಡಬೇಕಾಗ್ತದ. ಅದಾದ ತಕ್ಷಣ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಜಾಯಿಂಟ್ ಸೆಕ್ರೆಟ್ರಿ, ಡೆಪ್ಯೂಟಿ ಸೆಕ್ರೆಟ್ರಿ ಲೆವೆಲ್ 12. ಬೇಸಿಕನ್ನು ಎಷ್ಟಾಗ್ತದ 78,800. ಇಲ್ಲಿ ನೀವು 9 ರಿಂದ 12 ವರ್ಷದ ಸರ್ವಿಸ್ ಮಾಡಬೇಕಾಗ್ತದ. ಸೊ ಹೆಂಗೆ ನಿಮ್ಮದು ಇಯರ್ಸ್ ಎಕ್ಸ್ಪೀರಿಯನ್ಸ್ ಗೇನ್ ಮಾಡ್ಕೊತ ಹೋಗ್ತಿರಲ್ಲ, ಹಂಗಂಗೆ ನಿಮ್ಮ ಬೇಸಿಕ್ ಒಳಗೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. DA ಒಳಗೆ, HRA ಒಳಗೆ ಎಲ್ಲನೂ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಸ್ಯಾಲ್ರಿ ಒಳಗೆ. ಸೊ ಯಾವ್ಯಾವ ಪೋಸ್ಟ್, ಒಂದು ಪೋಸ್ಟ್ ಆದಮೇಲೆ ನೆಕ್ಸ್ಟ್ ಯಾವ ಪೋಸ್ಟಿಗೆ ಹೋಗ್ತೀರಿ, ಎಷ್ಟು ವರ್ಷ ಆ ಒಂದು ಪೋಸ್ಟ್ ಒಳಗೆ ಇರ್ತೀರಿ, ಇದೆಲ್ಲನೂ ನಿಮಗೆ ಗೊತ್ತಿರಬೇಕಾಗ್ತದ ಒಂದು IAS ಆಸ್ಪಿರೆಂಟ್ ಆಗಿ. ಹೀಗಾಗಿ ಈ ಒಂದು ವಿಡಿಯೋನ ಮಾಡ್ಲಿಕ್ಕತ್ತೀನಿ. ಡೆಫಿನೆಟ್ಲಿ ಈ ಒಂದು ಸ್ಯಾಲ್ರಿ ಆಗಿರ್ಬೋದು ಅಥವಾ ಪೋಸ್ಟ್ಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಯಾವ ಪೋಸ್ಟ್ ಆದಮೇಲೆ ನಾನು ಯಾವ ಪೋಸ್ಟಿಗೆ ಹೋಗ್ತೀನಿ ಆ್ಯಂಡ್ ಎಷ್ಟು ವರ್ಷ ಅಲ್ಲಿ ನಾನು ಕೆಲಸ ಮಾಡಬೇಕು, ಇದೆಲ್ಲ ಗೊತ್ತಿರಲೇಬೇಕಾಗ್ತದೆ. ಸೊ ಅಗೇನ್ ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಡೆಪ್ಯೂಟಿ ಸೆಕ್ರೆಟ್ರಿ, ಡೈರೆಕ್ಟರ್ ಪೇ ಲೆವೆಲ್ 13. ಇಲ್ಲಿ ಬೇಸಿಕ್ ಸ್ಯಾಲ್ರಿ 1,18,500 ರೂಪಾಯಿ, 12 ರಿಂದ 16 ವರ್ಷದ ಒಂದು ಸರ್ವಿಸು. ಅದಾದಮೇಲೆ ಡಿವಿಷನಲ್ ಕಮಿಷನರ್, ಜಾಯಿಂಟ್ ಸೆಕ್ರೆಟ್ರಿ ಆಗ್ತೀರಿ. 14ನೇ ಒಂದು ಪೇ ಲೆವೆಲ್ ಪ್ರಕಾರ 1,44,200 ರೂಪೀಸ್, 16 to 25 years ಸರ್ವಿಸ್. ನೆಕ್ಸ್ಟು ಡಿವಿಷನಲ್ ಕಮಿಷನರ್ ಆ್ಯಂಡ್ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಆ್ಯಂಡ್ ಅಡಿಷನಲ್ ಸೆಕ್ರೆಟ್ರಿ ಲೆವೆಲ್ 15, 2,05,400, 25 to 30 years ಎಕ್ಸ್ಪೀರಿಯನ್ಸ್. ಅಡಿಷನಲ್ ಚೀಫ್ ಸೆಕ್ರೆಟ್ರಿ ಲೆವೆಲ್ 16, 2,50,000, 30+ ವರ್ಷ ನೀವೇನಾರ ಸರ್ವಿಸ್ ಮಾಡಿದ್ರಿ ಅಂದರೆ 2,50,000. ನೆಕ್ಸ್ಟು ಚೀಫ್ ಸೆಕ್ರೆಟ್ರಿ ಆ್ಯಂಡ್ ಸೆಕ್ರೆಟ್ರಿ ಪೋಸ್ಟಿಗೆ ಲೆವೆಲ್ 17, 2,25,000, 34 to 36 years. ಇನ್ನು ಹೈಯೆಸ್ಟ್ ಪೋಸ್ಟ್ IAS ಒಳಗೆ ಹೈಯೆಸ್ಟ್ ಪೋಸ್ಟು ಕ್ಯಾಬಿನೆಟ್ ಸೆಕ್ರೆಟ್ರಿ ಆಫ್ ಇಂಡಿಯಾ. ಸೊ ಇಲ್ಲಿ ನಿಮ್ಮ ಸ್ಯಾಲ್ರಿ 2,50,000, 37+ years ಆದಾಗ ನೀವು ಇಷ್ಟೆಲ್ಲ ಪೋಸ್ಟ್ನ ಆಲ್ರೆಡಿ ಮುಗಿಸಿರ್ತೀರಿ. ಸೊ 37+ yearsದೊಂದು ಸರ್ವಿಸ್ ಆದಾಗ 2,50,000 ಜಸ್ಟ್ ಬೇಸಿಕ್ ಇರ್ತದ. ಇದಕ್ಕೆ ಅಗೇನ್ ನಿಮಗೆ DA, HRA ಆಗಿರ್ಬೋದು, ಟ್ರಾವೆಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಎಲ್ಲನೂ ಸಿಗ್ತದೆ. ಆ್ಯಂಡ್ ಇದ್ರ ಎಲ್ಲ ಫೆಸಿಲಿಟೀಸ್ ಆಗಿರ್ಬೋದು, ಇದ್ರ ಬಗ್ಗೆ ಬೇರೆ ವಿಡಿಯೋ ಒಳಗೆ ಮಾಡೋಣ. ಈ ಒಂದು ವಿಡಿಯೋ ಏನಾಗಿತ್ತು ಅಂತಂದ್ರೆ ನಿಮ್ಮ ಒಂದು ಕರಿಯರ್ ಗ್ರೌತ್. IAS ಆದ ತಕ್ಷಣ ಎಲ್ಲರ ತಲೆಯೊಳಗೆ ಬರೀ ಒಂದೇ ಪೋಸ್ಟ್ ಇರ್ತದೆ, ಬರೀ DC ಒಂದ. ಸೊ DC ಒಂದೇ ಪೋಸ್ಟ್ ಅಲ್ಲ. ಅಗೇನ್ ಅದಾದ ತಕ್ಷಣ ನೀವು ಯಾವ್ಯಾವ ಪೋಸ್ಟಿಗೆಲ್ಲ ಮೇಲೆ ಹೋದಂಗೆ ಹೋಗ್ತೀರಿ
ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಒಳಗೆ ನಾನು ಎಕ್ಸ್ಪ್ಲೇನ್ ಮಾಡೀನಿ. ಡೆಫಿನೆಟ್ಲಿ ಯೂಸ್ಫುಲ್ ಅಂತೂ ಆಗಿರ್ತದೆ. ಯೂಸ್ಫುಲ್ ಆಯಿತು ಅಂದರೆ ದಯವಿಟ್ಟು ವಿಡಿಯೋಸ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಇದು ಇಯರ್ ಆಫ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳಿ ಇಲ್ಲಿ ಕ್ಲಾರಿಟಿ ಸಿಕ್ಕೈತೆ ಅನ್ಕೋತೇನೆ. 0 to 4 years ಅಂದ್ರೆ ನೀವೇನು ಜಾಬ್ ಜಾಯಿನ್ ಆಗ್ತಿರಲ್ಲ ಅಲ್ಲಿಂದ ಈ ಒಂದು ಇಯರ್ಸ ಕೌಂಟ್ ಆಗ್ತವೆ. ಈಗ ಲಾಸ್ಟಿಗೆ ಎಂಡಿಗೆ ಹೋದಂಗೆ 37+ ಇಯರ್ ಆದ ತಕ್ಷಣ ಒಂದು 2,50,000 ಸ್ಯಾಲ್ರಿ ಬರ್ತದೆ. ಸೊ ಹಂಗಂತೇಳಿ ನಿಮಗೆ 37 ಇಯರ್ಸ್ ಆದಾಗಲ್ಲ, 37 ಒಂದು ಇಯರ್ಸ್ದ ಎಕ್ಸ್ಪೀರಿಯನ್ಸ್ ಆದಾಗ ಇದನ್ನು ನಾನು ಬೇಸಿಕ್ ಬಿಗಿನಿಂಗ್ ಸ್ಟೂಡೆಂಟ್ಸಿಗೆ ಹೇಳಲಿಕ್ಕತ್ತೇನೆ. ಜಸ್ಟ್ ಯಾರು ಈಗ SSLC ಅಥವಾ ಡಿಗ್ರಿ ಒಳಗೆ ಇರ್ತಾರಲ್ಲ ಅವ್ರಿಗೋಸ್ಕರ. ನೆಕ್ಸ್ಟು IAS ಸ್ಯಾಲ್ರಿ ಫೆಸಿಲಿಟೀಸು ಆ್ಯಂಡ್ ನಿಮ್ಮ ಕ್ವಶನ್ ಆನ್ಸರ್ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು.